ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSSಗೆ ಪ್ರಿಯಾಂಕ್ ಖರ್ಗೆ ಬಿಗ್ ಸರ್ಪ್ರೈಸ್. ಬಿಗ್ ಆ್ಯಕ್ಷನ್ಗೆ ಮುಂದಾಗೆ ಬಿಟ್ರಾ ಅಥವಾ ಶರಣಾದ್ರ ಜೂನಿಯರ್ ಖರ್ಗೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈಗ ಗಮನ ಸೆಳೀತಿರೋ ಬೆಳವಣಿಗೆ. RSS ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟ್ರ್ ಆಗ್ತಿದ್ದಂಗೆ ತಮ್ಮ ಅಸ್ತ್ರವನ್ನು ಇನ್ನಷ್ಟು ಹರಿತಗೊಳಿಸಿದ್ರು. ಆದರೆ ಈಗ ಸಲಿಗೆ ಏನಾಗಿದೆ, ಕೇಸ್ ಎಲ್ಲ ಕೋರ್ಟಲ್ಲಿದೆಯಲ್ವಾ, ಅದು ಕೂಡ 2-3 ಸಲ ನೋಟಿಸ್ ಆಗಿ ಅವರು ಖುದ್ದು ಹಾಜರಾಗಬೇಕು, ಬೇರೆ ಲಾಯರ್ನ ಕಳಿಸೋದಲ್ಲ, ಖುದ್ದು ಇವರೇ ಹಾಜರಾಗಬೇಕು ಅನ್ನೋ ತನಕ ಸಂಕಷ್ಟ ಎದುರಾಗಿ ಇದೆಲ್ಲ ಒಂದು ಕಡೆ ಬೆಳವಣಿಗೆ ಆಗ್ತಿದ್ರೆ, ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ವರಸೆ ಏನಾಗಿದೆ RSS ವಿಚಾರದಲ್ಲಿ ಅನ್ನೋದನ್ನು ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಏನಾಯಿತು, ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿ ಆಗ್ತಿದ್ದಂಗೆ RSS ವಿರುದ್ಧ ಮುಗಿಬಿದ್ರು. ಮತ್ತು ಅವರು ಹೇಳಿದ್ದೇನು, ಪತ್ರ ಬರೆದಿದ್ದೀನಿ, ಭಾಗವತ್ ಅವ್ರಿಗೆ RSSಗೆ ಪತ್ರ ಬರೆದ್ರಲ್ವ, ರಿಜಿಸ್ಟ್ರೇಷನ್ನು, ನಿಮ್ಮ ಫಂಡು ಎಲ್ಲಿಂದ ಬರುತ್ತೆ ಎಲ್ಲ ಬೇಕು, ಸಮಾಜಕ್ಕೆ ನೀವು ಪಾರದರ್ಶಕವಾಗಿರಬೇಕು, ಎಲ್ಲದಕ್ಕೂ ಉತ್ತರ ಬೇಕು, ಮೊದಲು ಇದಕ್ಕೆ ಉತ್ತರ ಕೊಡಿ, ಇಲ್ಲೇ ಬನ್ನಿ ಮಾತಾಡಿ, ಕರೆಕ್ಟಾಗಿ ನನಗೆಲ್ಲ ಡಾಕ್ಯುಮೆಂಟ್ಸ್ ಕೊಡಿ, ಬೇಕಾದ್ರೆ ನಾನೇ ನಿಮ್ಮ ಆಫೀಸಿಗೆ ಬಂದು ಕೂರ್ತೀನಿ, ಟೀ ಕುಡ್ಕೊಂಡು ಹೋಗ್ತೀನಿ ಅನ್ನೋ ತನಕ RSSಗೆ ಸೆಡ್ ಹೊಡೆದು ನಿಂತರು. ನಿಮ್ಮದೇ ಸರಿ ಇದೆ ಎಲ್ಲ ತೋರಿಸ್ಬಿಟ್ರೆ ನಾನು ಕ್ಷಮೆ ಕೇಳೋಕ್ಕೂ ರೆಡಿ. 100 ವರ್ಷದಲ್ವ ಪಾಪ, ಹುಡ್ಕಕ್ಕೆ ತುಂಬ ದಿನ ಬೇಕಾಗತ್ತೆ, ಟೈಮ್ ಕೊಡ್ತೀನಿ ಅಂತ 1 ತಿಂಗಳು ಟೈಮ್ ಕೊಟ್ಟರು. ಅವ್ರು ಹುಡ್ಕೊಂಡು ಬರಲಿ, ಮೋಹನ್ ಭಾಗವತ್ ಮನೇಲಿದೆಯೋ ಎಲ್ಲೆಲ್ಲಿದೆಯೋ ಹುಡ್ಕೊಂಡು ಬರಲಿ ಪಾಪ ಅಂತ ಟೈಮ್ ಕೊಟ್ಟರು. ಸೊ ಆ ಟೈಮ್ ಎಲ್ಲ ಮುಗಿದಿದೆಯಲ್ಲ, ಈಗ RSSಗೆ ಪತ್ರ ಬರೆದಿದ್ದಾರೆ, ಉತ್ತರ ಬಂದಿಲ್ಲ, RSS ಸೆಡ್ ಹೊಡೆದಿದೆ. ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ರಿ, ಹೋಗ್ರಿ, ನಾವಂತೂ ರಿಜಿಸ್ಟರ್ ಮಾಡಲ್ಲ. ರಿಜಿಸ್ಟ್ರೇಷನ್ ಯಾಕೆ ಮಾಡಲ್ಲ ಅಂದರೆ, ನಿಧಾನಕ್ಕೆ ಸರ್ಕಾರ ಅಲ್ಲ ಅಧಿಕಾರಿ ನೇಮಿಸೋದು ಅದು ಇದು ಇಂಥದ್ದಕ್ಕೆಲ್ಲ ದಾರಿ ಮಾಡಿಕೊಡ್ತಾರೆ, ನಾವು ಸ್ವತಂತ್ರವಾಗಿರ್ತೀವಿ ಅಂತ RSS ಅವ್ರ ಧೋರಣೆ ಸೆಡ್ ಹೊಡೆದಿದ್ದಾರೆ. ಅದು ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಓಪನ್ ಚಾಲೆಂಜ್ ಹಾಕಿದಾರಲ್ವ. ಮತ್ತು ಕಾನೂನಾತ್ಮಕವಾಗಿಯೂ ಪ್ರಿಯಾಂಕ್ ಖರ್ಗೆ ಅವರ ಈ ಪ್ರಯತ್ನಕ್ಕೆ ನ್ಯಾಯ ಪೈಸೆನೂ ಜಯ ಸಿಗಲ್ಲ, ಇದಕ್ಕೆ ನ್ಯಾಯ ಪೈಸೆ ಬೆಲೆನೂ ಇಲ್ಲ, ಕವಡೆ ಕಾಸಿನ ಬೆಲೆನೂ ಇಲ್ಲ ಅಂತ ದೊಡ್ಡ ದೊಡ್ಡ ಪ್ರತಿಷ್ಠಿತ ವಕೀಲರುಗಳು ಕೂಡ ಕಾನೂನು ಮಾನ್ಯತೆ ಏನು ಇದಕ್ಕೆ, ಒಬ್ಬರು ಮಿನಿಸ್ಟ್ರು ಹಿಂಗೆ ಮಾಡ್ಬೋದಾ, ಚಾನ್ಸೇ ಇಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಏನಾದರೂ ಮಾಡಬೇಕಿತ್ತಲ್ಲ. ಈಗ 1 ತಿಂಗಳು ಡೆಡ್ಲೈನು, 1 ತಿಂಗಳ ಅವಧಿ ಮುಗಿದ ಮೇಲೆ ಏನೋ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು, RSS ವಿರುದ್ಧ ಆ್ಯಕ್ಷನ್ ಶುರು ಮಾಡ್ತಾರೆ ಅಂತ ಇಡೀ ರಾಜ್ಯ ಕಾಯ್ತಿತ್ತು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ತುಂಬ ಹರಿತವಾದ ಮಾತುಗಳನ್ನು ಆಡಿದ್ದಾರೆ, ಸುಮ್ಮನೆ ಬಿಟ್ಟರೆ ಅವ್ರಿಗೆ ಮುಜುಗರ ಅಲ್ವಾ ಅಂತ. ಬಟ್ ಇದುವರೆಗೂ ಕೂಡ RSS ವಿರುದ್ಧ ಏನೂ ಕ್ರಮ ಕೈಗೊಂಡಿಲ್ವಲ್ಲ, ಅದು ಮೀಡಿಯಾಗಳಿಗೆಲ್ಲ ಗಮನ ಸೆಳೆದಿದೆ. ಏನು ಸರ್ ಪತ್ರಕ್ಕೆ ಉತ್ತರ ಬಂತಾ ಅಂತ ಕೇಳ್ತಿದ್ದಾರೆ. ಈಗ ಪತ್ರಕ್ಕೆ ಉತ್ತರ ಬಂದಿಲ್ಲ, ಬರೋದು ಇಲ್ಲ, ನನಗೆ ಗೊತ್ತು, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂತಿದ್ದಾರೆ. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಇತಿಹಾಸ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಲ್ಲ ಅವರು, ಸಮಯ ಸಾಲತ್ತೋ ಇಲ್ವೋ ಅನ್ನೋ ಥರ. ಕಾನೂನು ಚೌಕಟ್ಟಿನಲ್ಲಿ ಏನಿದ್ರೂ ಮಾಡಬೇಕಿನ್ನು ಮುಂದೆ RSS ವಿಚಾರದಲ್ಲಿ ಉತ್ತರ ಬರಲ್ಲ, ಅದು ಗೊತ್ತು ನನಗೆ. ಹಾಗಾಗಿ ಕಾನೂನು ಚೌಕಟ್ಟಲ್ಲಿ ಮಾಡ್ತೀನಿ. ಏನು ಮಾಡ್ತೀರಾ ಸರ್ ಈಗ ನೆಕ್ಸ್ಟು? ಅವರಂತೂ ಕಡ್ಡಿ ತುಂಡು ಮಾಡಿ ಆಗಿದೆ, ತಮ್ಮ ನಿರ್ಧಾರ ತಿಳಿಸ್ಬಿಟ್ಟಿದ್ದಾರೆ ನಿಮಗೆ. ಏನು ಮಾಡ್ತೀರಾ ನೆಕ್ಸ್ಟು ಅಂದರೆ, ಸರ್ಪ್ರೈಸ್ ಕೊಡ್ತೀನಿ ಅಂತಿದ್ದಾರೆ. ಅದನ್ನೆಲ್ಲ ಇಲ್ಲಿ ಹೇಳಿ ಮಾಡಲ್ಲ ನೋಡಿ, ಏನು ಮಾಡ್ತೀನಿ, RSSಗೆ ಬಿಗ್ ಸರ್ಪ್ರೈಸ್ ಕೊಡೋರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೊ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ದಂಗೆ ಮಾಡಬೇಕಾಯ್ತು, ಕಾನೂನು ಚೌಕಟ್ಟಿಗೆ RSSನ್ನು ತರ್ತೀನಿ, ನಾನೇನು ಮಾಡ್ತೀರೋ ಅದನ್ನು ಕಾನೂನು ಚೌಕಟ್ಟಲ್ಲೇ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಏನು ಮಾಡ್ತಾರೆ ಅನ್ನೋ ಕುತೂಹಲದ ನಡುವೆ ಈ ಸ್ಟೇಟ್ಮೆಂಟು, ಬಿಗ್ ಸರ್ಪ್ರೈಸ್ ಕೊಡ್ತಾರಂತೆ RSSಗೆ. ಪ್ರಶ್ನೆ ಕೇಳಿದ್ದೀರಾ ಅಂತ ಇನ್ನು ಕಾಯ್ತಾನೆ ಇದೀನಿ, ಲಿಂಕೇ ಬಂದಿಲ್ಲ ನನಗೆ. ಸರ್ ಚಾನಲ್ ಸರ್ ತಾವು ಸಾಫ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀವಿ ಸರ್. RSS ವಿಚಾರದಲ್ಲಿ ಪತ್ರವನ್ನು ಬರೆದಿದ್ರಿ, ರಿಪ್ಲೈ ಬಂತ ಸರ್? ಅದು ಬರೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಆಮೇಲೆ ನಾನು ಹೇಳಿದ್ದೀನಲ್ಲ, ಕರೆಕ್ಟಾಗೇ ಮಾಡ್ತೀನಿ. ನಾವು ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗೆ ತರ್ತೀನಿ. ಈಗ ಸರ್ ಈಗ ಎಷ್ಟು 1 ತಿಂಗಳಾಯ್ತಾ ಸರ್ ನಾನು ತೊಗೊಂಡು ಜವಾಬ್ದಾರಿ? 1.5 ತಿಂಗಳಾಯಿತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ನಿನ್ನೆ ಮೊನ್ನೆ ಎಲ್ಲ ಜೆನ್ಜಿಗೇನೋ ಭೇಟಿ ಆಗಿದಾರಂತೆ, ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡೋದಕ್ಕ. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ, ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕೆ ಇವ್ರು ಯಾರು? ಇವರೇ ರಿಜಿಸ್ಟ್ರೇರ್ ಇಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರೆ. ದೇ ದೆಮ್ಸೆಲ್ವ್ಸ್ ಆರ್ ನಾಟ್ ಸರ್ಟಿಫೈಡ್.
ಹೂ ಆರ್ ದೇ ಈಗ ನಾನು ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನು ಸರ್ಟಿಫಿಕೇಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ? ಸರ್, ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ, 2 ತಿಂಗಳ ಸರ್ಕಾರ ಬಂದು ಸರ್. ಎಸ್ ವಿ ವಿಲ್. ಅದೇ ಸರ್, ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡ್ಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲನೂ ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ, ಲೀಗಲ್ ಎಲಿಮೆಂಟ್ ಏನಿರುತ್ತೆ? ಸರ್, ಈಗ ಹಿಂದೂ ರಾಷ್ಟ್ರ ನಿರ್ಮಾಣ ಆದರೆ ಶೋಷಣೆ ತಂದಂತಾಗುತ್ತೆ ಅಂತ ಇಟ್ಟಿದ್ರು ಅವ್ರು ನಿನ್ನೆ ಬೀದರ್ನಲ್ಲಿ ಮಾತಾಡುವಾಗ ಹೇಳಿದ್ರು. ಅಂದ್ರೆ ಮನುವಾದಿಗಳು ಮತ್ತೆ ಕೋಮುವಾದಿಗಳ ಮನುವಾದಿಗಳು ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದರೆ ಏನೇನು ಅವಾಂತರ ಆಗುತ್ತೆ ಅಂತ ಬರೆದಿಟ್ಟು ಹೋಗಿದ್ರೆ ಅದು ಓದಕ್ಕೆ ಹೇಳಿ ಬಿ ಜೆ ಪಿಯವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ, ಅವರು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಆಘಾತ ಆಗುತ್ತೆ ರಾಷ್ಟ್ರಕ್ಕೆ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲನೂ ಬಿ ಜೆ ಪಿಯವರು ಓದಲ್ಲ, ಬರೀ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಅನೈಲೇಷನ್ ಆಫ್ ಕಾಸ್ಟ್ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಯಿಸಮ್ ಓದಿ, ಎಲ್ಲನೂ ಬರೆದಿದೆ ನೋಡಿ. ಹಿಂದೂಯಿಸಮು ಅಥವಾ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿದೆ. ಈ ಸಾವರ್ಕರ್ ಅವರು ಹಿಂದುತ್ವವನ್ನು ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಹಿಂದೂಯಿಸಮ್ ಇತ್ತು, ಸನಾತನ ಧರ್ಮ ಇದೆ. ಇವರೇನೋ 3000 ವರ್ಷದ ಇತಿಹಾಸದ ಧರ್ಮವನ್ನು ಇವ್ರು ಕಾಪಾಡೋಕ್ಕೆ ಇವಾಗ 100 ವರ್ಷದ ಸಂಘಟನೆಗಳು ಹೊರಟಿವೆ ಅಷ್ಟೇ. ಜಾತಿ ವ್ಯವಸ್ಥೆ ಇರಬಾರ್ದು ಅಂದ್ಬಿಟ್ಟೆ ತಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನಾರಾಯಣ ಗುರು ಅವ್ರು ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ನಿಮ್ಮ ಸಿಖ್ ಗುರುಗಳಿರ್ಬೋದು, ಇವೆಲ್ಲ ಜೈನ್ ಗುರುಗಳಿರ್ಬೋದು, ಇವೆಲ್ಲ ಈ ಬೇರೆ ಬೇರೆ ಧರ್ಮಗಳಿಗೆ ಯಾಕೆ ಹುಟ್ಟಿದ್ದು? ಯಾಕಂದರೆ ಇರುವಂಥ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ, ಸ್ವಾಭಿಮಾನದ ಬದುಕು ಸಿಗ್ತಾ ಇರಲಿಲ್ಲ ಅಂತ ತಾನೇ. ನಿನ್ನೆ ಜಂಜಿಗಳನ್ನೆಲ್ಲ ಭೇಟಿಯಾಗಿದ್ದಾರಂತೆ. ಇವ್ರು ಯಾರು? ದೇಶದ್ರೋಹಿ, ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಅವರು ತೀರ್ಮಾನ ಮಾಡೋದು. ಹೇಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಇವರು? ಪತ್ರಕ್ಕೆ ಉತ್ತರ ಕೊಡದೇ ಇದ್ದರೆ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಿ ಅಂತ ಈಗ ಟ್ರೇಲರ್ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಿಂದುತ್ವದ ವಿಚಾರದಲ್ಲಿ ಯತೀಂದ್ರ ಅವರು ಮೊನ್ನೆ ಒಂದು ಭಾಷಣ ಮಾಡಿದ್ರು. ಹಿಂದುತ್ವ ಅದು ಇದು ಅಂತೆಲ್ಲ ಇರಲಿಲ್ಲ ಮುಂಚೆ. ಈಗ ಕೆಲವು ವರ್ಷಗಳಿಂದ ಈ ಜಾತಿ ಪದ್ಧತಿ ಇಷ್ಟೆಲ್ಲ ಇರೋದಕ್ಕೆ, ಶೋಷಣೆ, ಅಸಮಾನತೆಗೆ ಈ ಧರ್ಮದ ಬೀಜ ತಲೆ ತುಂಬಿಕೊಂಡಿರೋದೇ ಕಾರಣ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಯಾರು ಮಾತಾಡೋರು ಇದನ್ನೆಲ್ಲ ಜಾತಿ ಆಧಾರದಲ್ಲಿ ಮಂತ್ರಿಗಿರಿ ತಗೊಳ್ಳೋರು, ಜಾತಿ ಆಧಾರದಲ್ಲಿ ದೊಡ್ಡ ದೊಡ್ಡ ಶಕ್ತಿ ಪ್ರದರ್ಶನ ಮಾಡೋರು, ಜಾತಿ ಆಧಾರದಲ್ಲಿ ಸಂಪುಟ ಕೊಳತಗೂ ನಾರ್ತಿರುತ್ತೆ. ಆದರೆ ಇವರು ಹೋಗಿ ಜಾತಿ ಬಗ್ಗೆ ಈ ಥರ ಭಾಷಣ ಮಾಡ್ತಾರೆ. ಹಿಂದೂ ಧರ್ಮದಿಂದ ಹಿಂಗಾಯಿತು, ಬೇರೆ ಯಾವ ಧರ್ಮದಲ್ಲೂ ಜಾತಿನೇ ಇಲ್ವೇನೋ, ಬೇರೆ ಎಲ್ಲ ಧರ್ಮದಲ್ಲೂ ಸಮಾನತೆ ಎದ್ದು ಕಾಣ್ತಿದೆಯೇನೋ ಅನ್ನೋ ಥರ ಬೇರೆ ಏನೂ ಕಾಣಲ್ವಲ್ಲ. ಸಾಮಾನ್ಯವಾಗಿ ಟೀಕ್ಸೋದು ಎಲ್ಲವನ್ನ ಸಹಿಸಿಕೊಳ್ಳೋ ಹಿಂದೂ ಧರ್ಮವನ್ನೇ ಅಲ್ವಾ ಸಾಮಾನ್ಯವಾಗಿ ಎಲ್ಲ ನಡೆಯೋದೇ ಹೆಂಗೆ ಹಂಗೆ ಹೇಳಿರ್ತಾರೆ. ಅದನ್ನು ಸಮರ್ಥನೆ ಮಾಡ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾರೆ? ಹಿಂದುತ್ವ ಅನ್ನೋ ಪರಿಕಲ್ಪನೆ ಇರಲಿಲ್ಲ ಮುಂಚೆ ಎಲ್ಲ 100 ವರ್ಷಗಳಿಂದ. ಈಗ ಇವರು ಸಾವಿರಾರು ವರ್ಷಗಳ ಸನಾತನ ಧರ್ಮವನ್ನು ತಾವೇ ಸೃಷ್ಟಿ ಮಾಡಿದ್ದು ಅನ್ನೋ ಥರ RSS ಓಡಾಡ್ತಿದೆ. ಇವರಿಂದನೇ ಎಲ್ಲ ಆಗ್ತಿರೋದು ವಿಭಜನೆ ಸಮಾಜ. ಹಾಗೆ ಈ ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟ್ರೆ ಮಾತ್ರ ಸ್ವಾತಂತ್ರ್ಯನೇ ನಾಶ ಆಗಿ ಹೋಗುತ್ತೆ, ರಾಷ್ಟ್ರದಲ್ಲಿ ಸಮಾನತೆ ಸ್ವಾತಂತ್ರ್ಯ ನಾಶ ಆಗಿ ಹೋಗುತ್ತೆ ಅಂತೆಲ್ಲ ಈಗ ತೀಕ್ಷ್ಣವಾಗಿ ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ಅವ್ರು ಏನು ಬರೆದಿದ್ದಾರೆ ಓದಿದ್ದಾರೆ ಇವರು? ಬರೀ ಮನುಸ್ಮೃತಿ ಓದ್ಕೊಂಡು ಓಡಾಡ್ತಾರೆ ಇವರು. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಎಲ್ಲರೂ ಹೇಳಿರೋದು ಸಮಾನತೆ ತತ್ವ ಪಾಲಿಸಬೇಕು ಅಂತ. ಇವ್ರಿಗೆ ಮಾತ್ರ ಅದು ಗೊತ್ತಾಗಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ರಾಜಕಾರಣಕ್ಕೆ ಮಾತ್ರ ಅಂಬೇಡ್ಕರ್ ಹೆಸರು ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಾಗಲ್ವಾ ಅಂಬೇಡ್ಕರ್ ಹೇಳಿರೋದು ಅಂತ RSS ಸಾವರ್ಕರ್ ಅವರನ್ನು ಎಲ್ಲ ಮತ್ತೆ ಟಾರ್ಗೆಟ್ ಮಾಡಿ ಮುಗಿಬಿದ್ದಿರೋದು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಈಗ ಇಷ್ಟೆಲ್ಲ ಸಿಡ್ದೆದ್ದಿರೋ ಪ್ರಿಯಾಂಕ್ ಖರ್ಗೆ ಅವರು ಏನು ಸರ್ಪ್ರೈಸ್ ಕೊಡ್ತಾರೆ? ಅಥವಾ ಮೀಡಿಯಾದವರು ಕೆದಕಿ ಕೇಳೋ ತನಕ ಏನೂ ಆ್ಯಕ್ಷನ್ ಇಲ್ಲದಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಜಾಣ ಮರವಿನ ಮೂಲಕ RSS ಸಹವಾಸ ಬೇಡ ಅಂತ ಹೈಕಮಾಂಡ್ ಏನಾದರೂ ಆದೇಶ ಕೊಟ್ಟಿದೆಯಾ? DK ಶಿವಕುಮಾರ್ ಅವರೇ ಹೇಳ್ಬಿಟ್ರಲ್ಲ, ಎಲ್ಲ ಸಂಘಕ್ಕೂ ಒಂದೇ ಆಗುತ್ತೆ, ಇವ್ರಿಗೊಬ್ಬರಿಗೆ ವಿಶೇಷವಾಗಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅಂತ ಅವರು ಹೇಳಿಬಿಟ್ರು. ಹಾಗಾಗಿ ಎಚ್ಚರಿಕೆ ಬಂದಿದೆಯಾ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಇಲ್ದಿರೋದನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಬೇಡಿ ಅಂತ
ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕೇಳಿದ್ದಕ್ಕೆ ಬಿಗ್ ಸರ್ಪ್ರೈಸ್ ಕೊಡ್ತೀನಿ ಅಂತಿದ್ದಾರೆ. ಇಷ್ಟು ದಿನ ಆದರೂ RSS ತಂಟೆಗೆ ಸದ್ಯಕ್ಕೆ ಹೋಗಿರಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಕೋರ್ಟಲ್ಲಿ ಬೇರೆ ಉಸಿರುಗಟ್ಟೋ ಥರ ಆಗ್ತಿದೆ, ಖುದ್ದು ಹಾಜರಾಗಬೇಕು ಅನ್ನುವ ಮೂಲಕ ಡಿಫಮೇಷನ್ ಕೇಸು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಸರ್ಪ್ರೈಸ್ ಕೊಡ್ತಾರೆ ಅನ್ನೋದೀಗ ಇಂಟ್ರೆಸ್ಟಿಂಗ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.